ಇವತ್ತು ಏನು ಬೆಳಗಿನಿಂದ ಗುರ್ಲಾಪುರ ಸರ್ಕಲ್ ಅನ್ನು ಬಂದ್ ಮಾಡಿ ಈಗೂ ಕೂಡ ಪ್ರತಿಭಟನೆ ನಿರಂತರವಾಗಿ ಮುಂದುವರೆದೈತಿ. ನಾವು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದು ಕಬ್ಬಿಣ ಬಿಲ್ಲನ್ನು ಘೋಷಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕಾರ್ಖಾನೆ ಐತಿ, ಅವರು ಒತ್ತಾಯ ಮಾಡಿದ್ದೀವಿ. ಪ್ರಭಾಕರ್ ಕೋರೆ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಇಷ್ಟೆಲ್ಲ ಒತ್ತಾಯ ಮಾಡಿದ್ರು ಕೂಡ ಯಾರು ಕಾರ್ಖಾನೆ ಮಾಲೀಕರ ಇವತ್ತೆಲ್ಲರೂ ಕೂಡ ಜನಪ್ರತಿನಿಧಿಗಳದಾರು. ಕತ್ತಿಯವರು ಇರ್ಬೋದು, ನಿರಾಣಿ ಇರ್ಬೋದು, ಎಲ್ಲರೂ ಕೂಡ ಜನಪ್ರತಿನಿಧಿಗಳದಾರು. ಈ ಜನರಿಂದ ಚುನಾವಣೆ ಒಳಗೆ ಅಧಿಕಾರನ ಹಿಡಿದವ್ರದಾರು. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಒಡೆಯರು ಕೂಡ ಅದಾರ. ನಾವೇನು ಅವ್ರನ್ನ ಭಿಕ್ಷಾ ಕೇಳ್ತಾ ಇಲ್ಲ. ಇವತ್ತ ಮಹಾರಾಷ್ಟ್ರದಿಂದ ಒಂದು 100 ಕಿಲೋಮೀಟರ್ದವ್ರ ಇಲ್ಲಿ ಬಂದು 10 ಕಾರ್ಖಾನೆಯವರು 3,500 ರೂಪಾಯಿ ಕಟಾವು ಸಾಗಾಣಿಕೆ ಬಿಟ್ಟು ಕಬ್ಬು ಒಯ್ಯತ್ತಾರ. ಅದರ ರೇಟಾಗಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರು ಪುಣ್ಯಾತ್ಮಗಳ್ರ ಅಂತೇಳಿ ನಾವು ಹರಿಯಾಗಿಂದ ಲಕ್ಷಾಂತರ ಜನ ಇವತ್ತ ಸುಮಾರು 40-50 ಸಾವಿರ ಜನ ಹೋರಾಟ ಮಾಡಿ ಹೋಗೋ ಆತು. ಆದರೂ ಕೂಡ ಯಾರು ಕ್ಯಾರಿ ಅಂದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ. ಯಾಕಂದ್ರೆ ನಾವು ಕಬ್ಬು ಬೆಳೆದ ಇವತ್ತು ಕಾರ್ಖಾನೆ ಶ್ರೀಮಂತರು ಮಾಡಿ ಮತ್ತೊಂದು ಕಾರ್ಖಾನೆ ಶ್ರೀಮಂತ ಕಟ್ಟುವಟ್ಟು ಅವರಿಗೆ ಉತ್ಪಾದನೆ ಕೊಟ್ಟಿರ್ತಕ್ಕಂಥವ್ರು ಕಬ್ಬು ಬೆಳೆಗಾರ ನಮ್ಮ ಚಪ್ಪಲ್ಲಿ ನಾವು ಬಡ್ಕೋಬೇಕಂತ ಪರಿಸ್ಥಿತಿ ತಂದಿಟ್ಟಾರೆ. ಇವತ್ತು ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತು ನಾವು ಓಟ್ ಹಾಕಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾಗೈತಿ. ಈಗಾದರೂ ಎಚ್ಚೆತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಲ್ಲಿ ವಿನಂತಿ ಮಾಡ್ಕೋತು, ತಾವ ಸುಮಾರು 2 ಕಾರ್ಖಾನೆ ಪ್ರಭಾವಶಾಲಿಗಳಿದ್ರಿ. ನಾಳೆ ಕೂಡ ಅರೆವತ್ತದ್ದು ಮತ್ತು 1 ಲಕ್ಷ ಜನ ಕಬ್ಬು ಬೆಳೆಗಾರರು ಇವತ್ತು ಗುರ್ಲಾಪುರದಾಗ ಸೇರತ್ತಾರು. ದಯವಿಟ್ಟು ತಾವ ಬೆಳಿಗ್ಗೆ ಇವತ್ತು ರಾತ್ರಿ ಬೆಂಗಳೂರಿಂದ ಬಂದ ಬೆಳಿಗ್ಗೆ ಮುಂಜಾನೆ 9-10 ಗಂಟೆಕಂದ್ರೆ ಬಂದ ಇವತ್ತು ರಾಜ್ಯಕ್ಕೆ ಮಾದರಿಯಾಗೋ ರೀತಿ ಒಳಗೆ ತಾವ ತಮ್ಮ ಕಾರ್ಖಾನೆದಾದರೂ ಕೂಡ ಕಬ್ಬಿನ ಬಿಲ್ಲನ್ನು ಘೋಷಣೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ದಯವಿಟ್ಟು ಮಾಡಲೇಬೇಕು ಅನ್ನುವಂಥದ್ದನ್ನು ಈಗಲಾದರೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಬರ್ರಿ. ಯಾಕಂದ್ರೆ ಕಬ್ಬು ಬೆಳೆಗಾರರ ಇವತ್ತಿಗ ಇಲ್ಲಿರ್ತಕ್ಕಂಥವ್ರೆಲ್ಲ ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ ಕೂಡ ಅದಾರ, ಅಧಿಕಾರನ ಕೊಟ್ಟಿರ್ತಕ್ಕಂಥ ಜನ ಕೂಡ ಅದಾರ. ಇವ್ರ ಮೇಲೆ ಆಟ ಆಡ್ತಕ್ಕಂಥದ್ದು ಇವತ್ತು ನೋಡಿ ರಾತ್ರಿ ಸಾವಿರಾರು ಜನ ಇವತ್ತು ಇಲ್ಲಿ ಬೀದಿ ಒಳಗೆ ಮಕ್ಕೋತಕ್ಕಂಥದ್ದಂದ್ರೆ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು 3 ಇದ್ದ ನಮಗೆ ಹೆಂಗೆ ಬದುಕಿಗೆ ರಕ್ಷಣೆ ಐತಿ? ಇವತ್ತು ಅನ್ನಕ್ಕೆ ಬೆಲೆ ಕೊಡ್ರಿ ಅಂತೇಳಿ ಭಿಕ್ಷೆ ಬೇಡೋದ ನಾವು? ಮಹಾರಾಷ್ಟ್ರದವ್ರಿಗೆ ಹೆಂಗೆ ಪೂರೈಸ್ತದೆ 3,500 ರೂಪಾಯಿ ಕರ್ನಾಟಕ ಕೊಟ್ಟು ಒಯ್ಯಾಕ? ತಮಗೆ ಯಾಕೆ ಪೂರೈಸಂಗಿಲ್ಲ? 20 ಕಿಲೋಮೀಟರ್ದಾಗ ಕಬ್ಬು ಒಯ್ತೀರಿ, ತಮಗೆ ಹೆಂಗೆ ಪೂರೈಸಂಗಿಲ್ಲ? ಗುಜರಾತ್ 4,500 ಕೊಡ್ತಾರೋ, ಬೇರೆ ಪಂಜಾಬ್ದಾಗ ಕೊಡ್ತಾರೋ, ಎಲ್ಲ ಕಡೆ ರೇಟ್ ಹೆಚ್ಚು ಕೊಡ್ತಾರ. ನಾವೇ